ಎಸ್ ನಮಸ್ತೆ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಅನ್ನು ಕಳ್ಳತನ ಆಗಿದ್ರೆ ಅದನ್ನು ಹೇಗೆ ಮರುಪಡೆಯುವುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಗೆಳೆಯರೇ. ನಿಮ್ಮ ಮೊಬೈಲ್ ಕಳ್ಳತನ ಆಗಿದ್ರೆ ನೀವು ಫಸ್ಟಿಗೆ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅದಾದ ನಂತರ ಈ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಗೆಳೆಯರೇ. ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ದಲ್ಲಿ CEIR ಅಂತೇಳಿ ಟೈಪ್ ಮಾಡಿ ಗೆಳೆಯರೆ. ಟೈಪ್ ಮಾಡಿದ ತಕ್ಷಣ ಇಲ್ಲಿ CEIR ಪೋರ್ಟಲ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ CEIR ಅಂತೇಳಿ ಬಂದಿದೆ ನೋಡಿ. ಎಸ್ ಗೆಳೆಯರೆ, CEIR ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೋರ್ಟಲ್ ಅನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಯುವರ್ ಮೊಬೈಲ್ ಅಂತ ಹೇಳಿದೆ ನೋಡಿ. ಇಲ್ಲಿ ನೋಡಿ ಬ್ಲ್ಯಾಕ್ ಅಂಡ್ ಲಾಸ್ಟ್ ಮೊಬೈಲ್ ಅಂತ ಹೇಳಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಕಳ್ಳತನ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅನ್ಬ್ಲಾಕ್ ಅಂತ ಹೇಳಿದೆ. ಅದೇನು ಅಷ್ಟೊಂದು ಇದು ಆಗುದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ರಿಕ್ವೆಸ್ಟ್ ಫಾರ್ ಬ್ಲಾಕಿಂಗ್ ಲಾಸ್ಟ್ ಸ್ಟೋಲೆನ್ ಮೊಬೈಲ್ ಅಂತೇಳಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ CEIR ಸರ್ವಿಸ್ ಈಸ್ ನೌ ಅವೈಲೇಬಲ್ ಫಾರ್ ಆಲ್ ಇಂಡಿಯಾ ಸಬ್ಸ್ಕ್ರೈಬರ್ಸ್. ಅಂದರೆ ಆಲ್ ಇಂಡಿಯಾದೊಳಗೆ ನೀವು ಎಲ್ಲಿ ಬೇಕಾದರೂ ನಿಮ್ಮ ಮೊಬೈಲನ್ನು ಕಳ್ಳತನ ಆಗಿದ್ರೆ ಈ ಪೋರ್ಟಲಲ್ಲಿ ನೀವು ಮೊಬೈಲ್ ಡೀಟೇಲ್ಸ್ ಅನ್ನು ಹಾಕಿ ನಿಮ್ಮ ಮೊಬೈಲ್ ಅನ್ನು ಟ್ರ್ಯಾಕ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಮೊಬೈಲ್ ನಂಬರ್ 1 ಅಂತ ಹೇಳಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ. ಆನಂತರ ಇಲ್ಲಿ ಸೆಕೆಂಡ್ ಸಿಮ್ ಮೊಬೈಲ್ ನಂಬರ್ ಅನ್ನು ಹಾಕಿ. ಆನಂತರ IMEI ನಂಬರ್ ಕೇಳಿದೆ ನೋಡಿ. ಇಲ್ಲಿ 15 ಡಿಜಿಟ್ ಒಂದು IMEI ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಸೆಕೆಂಡ್ IMEI ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ IMEI ನಂಬರ್ ಅನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ಆನಂತರ ಇಲ್ಲಿ ಡಿವೈಸ್ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಡಿವೈಸ್ ಬ್ರ್ಯಾಂಡ್ ಅನ್ನು ಓಪನ್ ಆಗುತ್ತೆ. ಯಾವ ಬ್ರ್ಯಾಂಡ್ ಒಂದು ಡಿವೈಸ್ ಇದೆ, ಅದನ್ನು ಯಾವ ಕಂಪನಿಯ ಒಂದು ಮೊಬೈಲ್ ಇದೆ ಆ ಕಂಪನಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ನಂತರ ಗೆಳೆಯರೆ ಇಲ್ಲಿ ಡಿವೈಸ್ ಮಾಡೆಲ್ ಅಂತ ಹೇಳಿದೆ. ಇಲ್ಲಿ ಒಂದು ಮಾಡೆಲ್ ಅನ್ನು ಟೈಪ್ ಮಾಡಿ. ಆ ನಂತರ ಇಲ್ಲಿ ಅಪ್ಲೋಡ್ ಮೊಬೈಲ್ ಪರ್ಚೇಸ್ ಇನ್ವಾಯ್ಸ್, ಅಂದ್ರೆ ಮೊಬೈಲ್ ತಗೊಳ್ಳುವಾಗ ಒಂದು ಇನ್ವಾಯ್ಸ್ ಅನ್ನು ಕೊಟ್ಟಿರ್ತಾರೆ. ಆ ಇನ್ವಾಯ್ಸ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಲಾಸ್ಟ್ ಪ್ಲೇಸ್, ಅಂದ್ರೆ ಎಲ್ಲಿ ಕಳ್ಳತನ ಆಗಿದೆ ಅನ್ನೋದು ಇಲ್ಲಿ ಟೈಪ್ ಮಾಡಿ. ಯಾವ ಏರಿಯಾದಲ್ಲಿ ಕಳ್ಳತನ ಆಗಿದೆ, ಯಾವ ಜಿಲ್ಲೆಯಲ್ಲಿ ಕಳ್ಳತನ ಆಗಿದೆ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ಯಾವ ದಿನಾಂಕದಂದು ಯಾವ ಟೈಮಿಂಗ್ಗೆ ಕಳ್ಳತನ ಆಗಿದೆ ಅನ್ನೋದು ಇಲ್ಲಿ ಟೈಪ್ ಮಾಡಿ. ಆನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಲೆಕ್ಟ್ ಸ್ಟೇಟ್ ಅಂತ ಹೇಳಿ ಇದೆ. ಇಲ್ಲಿ ಸ್ಟೇಟ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಕಳೆದಿದೆ ಅನ್ನೋದು. ಹೀಗೆ ಸ್ಟೇಟ್ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಿಸ್ಟಿಕ್ ಕೇಳ್ತಾ ಇದೆ, ಡಿಸ್ಟಿಕ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಕೇಳ್ತಾ ಇದೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ನಂಬರ್ ಅಂತ ಹೇಳಿ ಕೇಳ್ತಾ ಇದೆ. ಇಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅದರದೊಂದು ನಂಬರ್ ಅನ್ನು ಬರುತ್ತೆ. ಆ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಫ್ರೆಂಡ್ಸ್. ಅದಾದ ನಂತರ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಒಂದು ಸ್ಲಿಪ್ ಅನ್ನು ಬರುತ್ತೆ. ಆ ಸ್ಲಿಪ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಆನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ಓನರ್ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಹೇಳಿದೆ. ಇಲ್ಲಿ ಮೊಬೈಲ್ ಯಾರ ಹೆಸರಲ್ಲಿ ಇದೆ ಅವರದೊಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ಆನಂತರ ಅವ್ರದೊಂದು ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆನಂತರ ಇಲ್ಲಿ ಅಪ್ಲೋಡ್ ಐಡೆಂಟಿಟಿ, ಅಂದ್ರೆ ಇಲ್ಲಿ ಐಡೆಂಟಿಟಿ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆನಂತರ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಅದರ್ ಐಡೆಂಟಿಟಿ, ಇವೆಲ್ಲ ಸರ್ವಿಸ್, ಇಷ್ಟೆಲ್ಲ ನಿಮ್ಮ ಐಡೆಂಟಿಟಿ ಒಂದು ಗುರುತಿನ ಚೀಟಿಯನ್ನು ಸಿಲೆಕ್ಟ್ ಮಾಡಲು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಆಪ್ಷನ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಸಿಲೆಕ್ಟ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಸಿಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಅದರದೊಂದು ಫೋಟೋವನ್ನು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಕೂಡ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಬಹುದು.
ಅದಾದ ನಂತರ ಇಲ್ಲಿ ಐಡೆಂಟಿ ನಂಬರ್ ಕೇಳಿದ್ದಾರೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಂತಂದರೆ ಪ್ಯಾನ್ ಕಾರ್ಡ್ ಕೊಟ್ಟರೆ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲಿ ಟೈಪ್ ಮಾಡಿ. ಆನಂತರ ಗೆಳೆಯರೆ ಇಲ್ಲಿ ಇಮೇಲ್ ಐ ಡಿ ಕೇಳಿದ್ದಾರೆ. ಇಮೇಲ್ ಐ ಡಿ ಟೈಪ್ ಮಾಡಿ. ಇಮೇಲ್ ಐ ಡಿ ಯಾಕೆ ಟೈಪ್ ಮಾಡಬೇಕಾಗತ್ತಪ್ಪ ಅಂತಂದರೆ ನಿಮ್ಮ ಇಮೇಲ್ಗೊಂದು ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಅದ್ರಗೋಸ್ಕರ ಇಲ್ಲಿ ಇಮೇಲ್ ಐ ಡಿಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಆಕಸ್ಮಿಕವಾಗಿ ಬಂದಿದ್ರೆ ಈ ಇಮೇಲ್ಗೆ ಒಂದು ಮೇಲ್ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಯಾವ ಥರ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ ಆ ಥರ ಕರೆಕ್ಟಾಗಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ಆನಂತರ ಮೊಬೈಲ್ ನಂಬರ್ ಫಾರ್ ಒ ಟಿ ಪಿ ಹೋಗುವಂಥ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಆನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ಮಾಡಿದಂಥ ಒಂದು ನಂಬರ್ಗೆ ಒ ಟಿ ಪಿಯನ್ನು ಹೋಗಿರುತ್ತೆ. ಆ ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ದಲ್ಲಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ಇದು ಟ್ರ್ಯಾಕಿಂಗ್ ಸಿಸ್ಟಮನ್ನು ಆನ್ ಆಗುತ್ತೆ. ನಿಮ್ಮ ಮೊಬೈಲ್ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್. ಈ ಇನ್ಫಾರ್ಮೇಷನನ್ನು ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನರಿಗೆ ಈ ಥರದ ಸಮಸ್ಯೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.